ವಿಕಸಿತ ಭಾರತ ಜಿ ರಾಮ್ಜಿ ಬಿಲ್ 2025 ಈ ಕುರಿತು ಮಾತನಾಡುತ್ತಾರೆ ಪತ್ರಕರ್ತರಾದ ಚೆಲ್ಲಂ ಹಾಡ್ಲಳ್ಳಿ. ಭಾರತ ಸರ್ಕಾರ ಈಗ ಹೊಸದಾಗಿ ಬಿಲ್ನ ಪಾಸ್ ಮಾಡಿದೆ. ಈ ಚಳಿಗಾಲದ ಅಧಿವೇಶನದಲ್ಲಿ ಪಾಸಾದಂಥ ಬಹಳ ಮಹತ್ವದ ಬಿಲ್ಗಳಲ್ಲಿ ಅಂದರೆ ಮಸೂದೆಗಳಲ್ಲಿ ಇದು ಬಹಳ ಮಹತ್ವದ್ದು ಅಂತೇಳಿ ಎಲ್ಲರೂ ಕೂಡ ವಿಶ್ಲೇಷಿಸ್ತಿದ್ದಾರೆ. ಅದು ನಿಜ ಕೂಡ ಹೌದು. ಆ ಬಿಲ್ಲು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಬಿಲ್ 2025 ಅಂತ. ಅದನ್ನು ಶಾರ್ಟಾಗಿ VBG ರಾಮ್ಜಿ ಬಿಲ್ 25 ಅಂತ ಹೇಳ್ತಾರೆ. ಇದರ ವಿಶೇಷ ಭಾಳ ಗಂಭೀರವಾದ್ದು. ಯಾಕೆ ಅಂತಂದರೆ ಭಾರತದಂತಹ ಗ್ರಾಮೀಣ ನೆಲೆಗಟ್ಟಿನ ಈ ದೇಶದಲ್ಲಿ ಗ್ರಾಮೀಣ ಭಾರತದ ಕೂಲಿ ಕಾರ್ಮಿಕರಿಗೆ, ಅಲ್ಲಿಯ ರೈತಾಪಿ ವರ್ಗಕ್ಕೆ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಬಿಲ್ಲು ಭಾಳ ಗಂಭೀರವಾದಂತಹ ಪಾತ್ರ ನಿರ್ವಹಿಸುತ್ತೆ. ಅದೆಷ್ಟು ಮಹತ್ವದ ಪಾತ್ರ ಅಂತಂದರೆ ಕೂಲಿ ಕಾರ್ಮಿಕರ ಪಾಡು, ರೈತ ಕಾರ್ಮಿಕರ ಪಾಡಿದೆಯಲ್ಲ, ಆ ಪಾಡನ್ನು ನೋಡೇ ಅನುಭವಿಸ್ಬೇಕು. ಅದು ಬಹುಶಃ ನಾವು ನಗರದಲ್ಲೋ ಅಥವಾ ಮೆತ್ತಲ್ಲೋ ಕೂತ್ಕೊಂಡಿದ್ದಾಗ ನಮಗೆ ಅದರ ಮಹತ್ವ ಅರಿವಾಗೋದಿಲ್ಲ. ಆದರೆ ಅಂಕಿಅಂಶಗಳನ್ನು ಮತ್ತು ಆ ವಿಶೇಷಗಳನ್ನು ನೋಡಿದಾಗ ನಮಗೆ ನಿಜಕ್ಕೂ ಗಾಬರಿ ಆಗುತ್ತೆ. ಅದಕ್ಕೆ ಪೂರಕವಾಗಿ ಸರ್ಕಾರ ಈ ಬಿಲ್ ತಂದಿರೋದು ನಿಜಕ್ಕೂ ಕೂಡ ಒಂದು ಆಶಾದಾಯಕವಾದ ಬೆಳವಣಿಗೆ. ಪ್ರತಿ ವರ್ಷ ಗ್ರಾಮೀಣ ಭಾರತದ 8 ಕೋಟಿಗೂ ಹೆಚ್ಚಿನ ಕುಟುಂಬಗಳು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಬಿಲ್ ಅಡಿಯಲ್ಲಿ ಭದ್ರತೆಯನ್ನು ಪಡ್ಕೊಂಡಿದ್ದಾವೆ. ಇನ್ನೊಂದು ವಿಶೇಷ ಏನು ಅಂತಂದರೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಇದಕ್ಕೆ ಕೋಟಿಗಳನ್ನು ಲಕ್ಷಗಳ ಲೆಕ್ಕದಲ್ಲಿಡುತ್ತೆ. ಇದರ್ಥ ಏನು ಅಂತಂದರೆ ಗ್ರಾಮೀಣ ಭಾರತದ ಬಗ್ಗೆ ಸರ್ಕಾರ ವಹಿಸಿರ್ತಕ್ಕಂಥ ಕ್ರಮ ಮತ್ತು ಅದರ ಬಗ್ಗೆ ಇರತಕ್ಕಂಥ ಕಾಳಜಿಯನ್ನು ಇದು ನಮಗೆ ತೋರಿಸುತ್ತೆ. ನಮ್ಮ ದೇಶದ ಬಜೆಟು ಕೂಡ ಲಕ್ಷ ಕೋಟಿಗಳಲ್ಲಿದೆ. ಅದರಲ್ಲಿ 1 ಲಕ್ಷ ಕೋಟಿ ಪ್ರತಿ ವರ್ಷ VBG ರಾಮ್ಜಿ ಬಿಲ್ಗೆ ಇಟ್ಟಿದ್ದಾರೆ. ಅದು ಈ ವರ್ಷ ಕೆಲವು ವಿಶೇಷತೆಗಳನ್ನು ಹೊಂದಿದೆ. ವಿಶೇಷತೆಗಳನ್ನು ಹೇಳ್ತಾ ಹೋಗೋದಾದರೆ, ಮೊದಲು ಇದು ಒಂದು ವರ್ಷಕ್ಕೆ 100 ದಿವಸಗಳ ಮಟ್ಟಿಗೆ ಕೂಲಿ ಯೋಜನೆ ಅಂತಿತ್ತು. ಅಂದರೆ ವರ್ಷದ 365 ದಿವಸಗಳಲ್ಲಿ 100 ದಿವಸ ಕೂಲಿ ಯೋಜನೆ ಕೊಡುವ ಅವಕಾಶ ಈ ಯೋಜನೆಯಲ್ಲಿತ್ತು. ಈಗ ಈ ಯೋಜನೆ 2025 ಈ ಚಳಿಗಾಲದ ಅಧಿವೇಶನದಲ್ಲಿ ಪಾಸಾಗಿರತಕ್ಕಂಥ ಬಿಲ್ಲಿನ ವಿಶೇಷ ಏನು ಅಂತಂದರೆ 25 ದಿವಸಗಳನ್ನು ಇದಕ್ಕೆ ಆ್ಯಡಪ್ ಮಾಡಿದ್ದಾರೆ, ಸೇರಿಸಿದ್ದಾರೆ. ಅಲ್ಲಿಗೆ ವರ್ಷಕ್ಕೆ ಕೂಲಿ ಕಾರ್ಮಿಕರಿಗೆ 125 ದಿವಸಗಳ ಕೆಲಸದ ಭದ್ರತೆ ಸಿಗ್ತಂಗೆ ಆಯಿತು. ಆ ಕೆಲಸದ ಭದ್ರತೆ ಭಾಳ ವಿಶೇಷವಾದ್ದು. 25 ದಿವಸಗಳ ಹೆಚ್ಚಿನ ಉದ್ಯೋಗ ಖಾತರಿ ಇದೆಯಲ್ಲ, ಆ ಖಾತರಿ ಭಾಳ ವಿಶೇಷವಾದ್ದು. ಅದೇ ರೀತಿಯಾಗಿ ಇನ್ನೊಂದೇನು ತಿದ್ದುಪಡಿ ಇದರದಾಗಿದೆ ಅಂತಂದರೆ, ಮೊದಲು ರೈತರಿಗೂ ಕೂಡ ಕೆಲಸ ಇದ್ದಾಗ, ಅಂದರೆ ವೈಯಕ್ತಿಕ ಕೆಲಸಗಳಿದ್ದಾಗ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಆವಾಗ ಆ ಪರಿಧಿಗಳಿಗೆ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ. ಇವಾಗ ಏನು ಮಾಡಿದ್ದಾರೆ ಅಂತಂದರೆ, ಕೃಷಿ ಕೆಲಸ ಯಾವಾಗ ಶುರುವಾಗುತ್ತೆ ಅಂದರೆ ಮಾನ್ಸೂನ್ ಮುಂಗಾರು ಶುರುವಾದಾಗ ಕೃಷಿ ಕಾರ್ಮಿಕರ ಕೆಲಸಗಳೆಲ್ಲ ಶುರುವಾಗುತ್ತಲ್ಲ, ಆ ಕೆಲಸದ ಹೊರತಾಗಿಯೂ ಕೂಡ ಹೆಚ್ಚಿನ 60 ದಿವಸಗಳನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. 60 ದಿವಸಗಳ ಹೆಚ್ಚಿನ ಕೆಲಸವನ್ನು ಈ ಬಿಲ್ನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಅಂತಂದರೆ ಗ್ರಾಮೀಣ ಭಾರತದ ಜೊತೆಗೆ ನಮಗೆ ಬರೋದು ಮಹಿಳಾ ಭಾರತ. ಗ್ರಾಮೀಣ ಭಾರತ ಅಂತಂದ್ರೆ ಬಹುತೇಕ ಮಹಿಳಾ ಭಾರತ. ಯಾವಾಗ VBG ರಾಮ್ಜಿ ಬಿಲ್ ಥರದ ಮಸೂದೆಗಳಲ್ಲಿ ಕೆಲಸ ಮಾಡಿದಾಗ ಆಶ್ಚರ್ಯ ಪಡೋಂಥ ವಿಷಯ ಏನು ಅಂತಂದರೆ, ಇದರಲ್ಲಿ ಮಹಿಳೆಯರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಫಲಾನುಭವಿಗಳಾಗ್ತಾರೆ. ಗ್ರಾಮೀಣ ಭಾರತದಲ್ಲಿ ಮಹಿಳೆಯರ ಪಾಡು ಮತ್ತು ಮಹಿಳೆಯರು ಕಟ್ಟಿರ್ತಕ್ಕಂಥ ಭಾರತ ಇದೆಯಲ್ಲ, ಭಾರತಕ್ಕೆ ಭಾಳ ವಿಶೇಷವಾದ ಸ್ಥಾನ. ಇದುವರೆಗೂ ಕಟ್ಟಿರ್ತಕ್ಕಂಥ ಭಾರತದಲ್ಲಿ ಮಹಿಳೆಯರ ಪ್ರಾಧಾನ್ಯತೆ ಭಾಳ ದೊಡ್ಡದು. ಅದಕ್ಕೆ ಪೂರಕವಾಗಿ ಈ ಬಿಲ್ ಕೆಲಸ ಮಾಡ್ತಾ ಇದೆ. ಬಹುತೇಕ 57% ನಮ್ಮ ಕರ್ನಾಟಕದಲ್ಲಿ ಲಿಂಗಾನುಪಾತದಲ್ಲಿ 57% ಮಹಿಳೆಯರು ಇದರಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ತಾರೆ. ಕೆಲವು ರಾಜ್ಯಗಳಲ್ಲಂತೂ 70%ವರೆಗೂ ಕೆಲಸದಲ್ಲಿ ತೊಡಗಿಸ್ಕೊಳ್ತಾರೆ. ಹಾಗಿದ್ದಾಗ ಮಹಿಳೆಯರಿಗೆ ಇದರ ಮುಖಾಂತರ ಇನ್ನೊಂದು ಏನಾಗುತ್ತೆ ಅಂತಂದರೆ, ಒಂದು ಶಿಕ್ಷಣ, ಒಂದು ಸಾಮಾಜಿಕ ಶಿಕ್ಷಣ, ಒಂದು ಆರ್ಥಿಕ ಶಿಕ್ಷಣ ಸಿಗ್ತಾ ಹೋಗುತ್ತೆ ಇದರಿಂದ. ಇದಕ್ಕೆ ಭಾಳ ಮುಖ್ಯವಾಗಿ ಏನು ಅಂತಂದರೆ, ಈ ಕೆಲಸ ಮಾಡೋದ್ರ ಜೊತೆಗೆ ಬ್ಯಾಂಕಿಗೆ ಹೆಂಗೆ ಹೋಗೋದು, ಬ್ಯಾಂಕಲ್ಲಿ ಯಾವ ರೀತಿ ಅಕೌಂಟ್ ಓಪನ್ ಮಾಡೋದು, ಬ್ಯಾಂಕಲ್ಲಿ ಹೆಂಗೆ ವ್ಯವಹಾರ ಮಾಡೋದು, ಭಾಳ ಮುಖ್ಯವಾಗಿ ಇನ್ನೊಂದು ಎಡಪ್ ಏನು ಅಂತಂದರೆ ಜಾಬ್ ಕಾರ್ಡ್ ಮಾಡಿಸೋದು ಅಂತ. ಉದ್ಯೋಗ ಕಾರ್ಡ್, ಆ ಜಾಬ್ ಕಾರ್ಡ್ ಅನ್ನೋದು ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ಅವರ ಒಂದು ಆಧಾರ್ ಕಾರ್ಡು, ಒಂದು ವೈಯಕ್ತಿಕವಾದ ಬ್ಯಾಂಕ್ ಅಕೌಂಟು ಡೀಟೇಲ್ಸು, ಒಂದು ಭಾವಚಿತ್ರ, ಇದಿಷ್ಟು ಕೊಟ್ಟರೆ ಅವ್ರದ್ದೊಂದು ಜಾಬ್ ಕಾರ್ಡ್ ರೆಡಿ ಆಗುತ್ತೆ. ಆ ಜಾಬ್ ಕಾರ್ಡ್ ಮುಖಾಂತರ ಇವರು ಆ ಕೆಲಸ ಮಾಡೋದಕ್ಕೆ ಅರ್ಹರಾಗ್ತಾರೆ. ಗ್ರಾಮೀಣ ಭಾರತದಲ್ಲಿ ಈ ಕೆಲಸವನ್ನು ನೋಡಿ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಭದ್ರತೆಯನ್ನು ಒದಗಿಸುವ ಒಂದು ಯೋಜನೆ ಇದು. ಅಂದರೆ ಬೇರೆ ದೇಶಗಳಲ್ಲೂ ಕೂಡ ಈ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಬೇರೆ ದೇಶಗಳಲ್ಲೂ ಕೂಡ ಯಾವ ರೀತಿ ಅಂತಂದರೆ, ಅಮೇರಿಕ, ಇಂಗ್ಲೆಂಡು, ಬೇರೆ ಬೇರೆ ದೇಶಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಒಂದು ರೀತಿ ಸಾಲವನ್ನು ಕೊಡುವ ವ್ಯವಸ್ಥೆ ಮತ್ತು ಅದನ್ನು ಮರುಪಾವತಿ ಮಾಡುವ ವ್ಯವಸ್ಥೆಯನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಉತ್ಪಾದನಾ ವಲಯದಲ್ಲಿ ಭಾರತದಂತಹ ದೇಶಗಳು ತಗೊಳ್ತಕ್ಕಂಥ ಈ ನಿಲುವಿದೆಯಲ್ಲ, ಈ ನಿಲುವು ದೇಶವನ್ನು ಗಟ್ಟಿ ಮಾಡ್ತಾ ಹೋಗುತ್ತೆ. ಹೇಗೆ ಅಂತಂದರೆ, ಇವರು ವಿಶೇಷವಾಗಿ ಮಹಿಳಾ ಸಬಲೀಕರಣಕ್ಕೆ ಈ ಯೋಜನೆ ಅದೆಷ್ಟು ಕೊಡುಗೆ ಕೊಟ್ಟಿದೆ ಅಂತಂದರೆ, ನಮಗೆ ಬಹುಶಃ ಕೆಲವು ಫಲವತ್ತಾದ ಜಾಗಗಳಲ್ಲಿ ನಮಗೆ ಇದರ ಮಹತ್ವ ಅರಿವಾಗೋದಿಲ್ಲ.
ಇದರ ಮಹತ್ವ ಅರಿವಾಗೋದು ನಮಗೆ ಎಲ್ಲಿ ಅಂತಂದರೆ ಬರಪೀಡಿತ ಪ್ರದೇಶಗಳಲ್ಲಿ ಕೂಲಿಯೇ ಸಿಗದಿರತಕ್ಕಂಥ, ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ, ಆದರೆ ಕೆಲಸ ಕೊಡೋದಕ್ಕೆ ಯಾವ ಉತ್ಪಾದನಾ ವಲಯಗಳು ಇಲ್ಲ, ಅಂತಹ ಕ್ಷೇತ್ರಗಳಲ್ಲಿ ಭಾಳ ಗಂಭೀರವಾಗಿ ಈ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಬಿಲ್ಲು ಸಹಕಾರಕ್ಕೆ ಬರುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಈ ಸಲ ಬಿಲ್ ಪಾಸ್ ಆದ ನಂತರ ಜನಗಳಲ್ಲಿ ಆಶಾವಾದ ಏನಿದೆ ಅಂತಂದರೆ ಇದನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ. ಪರಿಣಾಮಕಾರಿಯಾಗಿ ಹೆಂಗೆ ಅನುಷ್ಠಾನಕ್ಕೆ ತರಬೇಕು ಅಂತಂದರೆ ಜಾಬ್ ಕಾರ್ಡ್ಗಳನ್ನು ವ್ಯವಸ್ಥಿತವಾಗಿ ನೋಡ್ಕೊಳ್ತಕ್ಕಂಥದ್ದು, ಅವ್ಯವಹಾರಕ್ಕೆ ಎಡೆ ಮಾಡಿಕೊಡದೇ ಇರತಕ್ಕಂಥದ್ದು, ಆಮೇಲೆ ಸರಿಯಾದ ರೀತಿಯಲ್ಲಿ ಹಣವನ್ನು ಅವರ ಅಕೌಂಟಿಗೆ ಹೋಗೋ ರೀತಿ ಮಾಡೋವಂಥದ್ದು, ಆಮೇಲೆ ಕೂಲಿಯನ್ನು ಎಲ್ಲಿ ಮಾಡಬೇಕು ಅಂತೇಳಿ ಈ ಯೋಜನೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಈಗ ಕೆರೆಗಳ ಕೆಲಸ ಮಾಡುವಾಗ ಅದು ಈ ಯೋಜನೆ ಅಡಿಯಲ್ಲೇ ಮಾಡಬೇಕು ಅಂತೇಳಿ ಬಹುತೇಕ ಎಲ್ಲ ಗ್ರಾಮ ಪಂಚಾಯತಿಗಳು, ತಾಲೂಕ್ ಪಂಚಾಯತಿಗಳು ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಈ ಯೋಜನೆ. ಆದರೆ ಬಹುತೇಕ ಕಡೆ ಏನಾಗ್ತದೆ ಅಂತಂದರೆ ಯಂತ್ರಗಳು ಕೆಲಸ ಮಾಡ್ತಾರೆ, ಮನುಷ್ಯರಿಗೆ ಕೆಲಸ ಇಲ್ದಂಗೆ ಆಗುತ್ತೆ. ಅದನ್ನು ತಪ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಬಾರಿಯ ಬಿಲ್ಲು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತೇಳಿ ಜನಗಳ ಆಶಾವಾದ ಇಟ್ಕೋಬೇಕಾಗಿದೆ. ಇನ್ನೊಂದು ಭಾಳ ಮುಖ್ಯವಾದ ವಿಶೇಷ ಏನು ಅಂತಂದರೆ ಈ ಬಾರಿ ಕೂಲಿಯ ಪ್ರಮಾಣವನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು. 100 ದಿವಸ ಇದ್ದಿದ್ದನ್ನು 125 ದಿವಸಕ್ಕೆ ಹೆಚ್ಚು ಮಾಡಿದ್ದಾರೆ. ಅದರ ಜೊತೆಗೆ ಪ್ರತಿ ರಾಜ್ಯದಲ್ಲೂ ಕೂಡ ಆಯಾ ರಾಜ್ಯದ ಕೂಲಿಯ ಹಣದ ಅವಶ್ಯಕತೆಗೆ ಅನುಗುಣವಾಗಿ ಒಂದು ಬೆಲೆ ನಿಗದಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಬಹುಶಃ ಒಂದು 370, ಅಂದರೆ ಕಳೆದ ಬಾರಿಗಿಂತ ಒಂದು 34 ರೂಪಾಯಿ ಹಣವನ್ನು ಹೆಚ್ಚು ಮಾಡಿದೆ ಪ್ರತಿ ದಿವಸದ ಕೂಲಿಗೆ. ಪ್ರತಿ ದಿವಸ ಈ ಬೆಲೆ ಏರಿಕೆ ಮತ್ತು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೊಡ್ತಾ ಇರ್ತಕ್ಕಂಥ ಕೂಲಿ ಏನೇನಕ್ಕೂ ಸಾಕಾಗಲ್ಲ ಅನ್ನುವ ಒಂದು ಆರೋಪದ ನಡುವೆಯೂ ಕೂಡ ಸರ್ಕಾರ ಗ್ರಾಮೀಣ ಭಾಗದ ಜನರಿಗೆ, ಕೂಲಿ ಕಾರ್ಮಿಕ ವರ್ಗಕ್ಕೆ, ಗ್ರಾಮೀಣ ಮಹಿಳೆಯರ ಭದ್ರತೆಗೆ ಕೊಡ್ತಕ್ಕಂಥ ಭಾಳ ದೊಡ್ಡ ಕೊಡುಗೆ ಮತ್ತು ಭಾಳ ದೊಡ್ಡ ಒಂದು ಆಶ್ವಾಸನೆ ಇದಾಗಿದೆ. ಹಾಗಾಗಿ 100 ದಿವಸ ಇದ್ದದನ್ನು 125 ದಿವಸ ಮಾಡಿದ್ದು ಮತ್ತೆ ಕೂಲಿ ಹಣವನ್ನು ಕೂಡ ಜಾಸ್ತಿ ಮಾಡಿದ್ದು ಈ ಬಾರಿಯ ಬಿಲ್ನ ವಿಶೇಷ. ಇದು ಈ ವಿಶೇಷದ ಜೊತೆಗೆ ಕೇವಲ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಂದರೆ ನಮ್ಮಲ್ಲಿ ಈಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಅಂತ ವಿಂಗಡಣೆ ಮಾಡ್ತೀವಿ. ಬಹುತೇಕ ಈ ಉದ್ಯೋಗ ಖಾತ್ರಿ ಯೋಜನೆ ಇದೆಯಲ್ಲ, ಇವು ಪಂಚಾಯತ್ ರಾಜ್ ವ್ಯವಸ್ಥೆಗಳಿಗೆ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತವೆ. ಹಾಗಾಗಿ ಭಾಳ ವಿಶೇಷವಾಗಿ ಜಿಲ್ಲಾ ಪಂಚಾಯತ್ತು ಅಂಡರಲ್ಲಿ ಬರ್ತಕ್ಕಂಥ ಇಲಾಖೆಗಳು ಯಾವ್ಯಾವ ಇದ್ದಾವೆ, ಅದು ಅರಣ್ಯ ಇಲಾಖೆ ಆಗಿರ್ಬೋದು, ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ, ಆರೋಗ್ಯ ಇಲಾಖೆ, ಈ ರೀತಿಯ ಜನಸಾಮಾನ್ಯರ ಹತ್ತಿರಕ್ಕೆ ಕೆಲಸ ಮಾಡ್ತಕ್ಕಂಥ ಇಲಾಖೆಗಳಲ್ಲಿ ಈ ಕೂಲಿ ಕಾರ್ಮಿಕ ಯೋಜನೆ ತೀವ್ರವಾಗಿ ಕೆಲಸ ಮಾಡುತ್ತೆ. ಈಗ ನಾವು ಒಂದು ಬದುವನ್ನು ನಿರ್ಮಾಣ ಮಾಡ್ತೀವಿ, ಒಂದು ಕೆರೆಯನ್ನು ಹೂಳೆತ್ತೀವಿ, ಒಂದು ಗಿಡವನ್ನು ನೆಡ್ತೀವಿ, ಬೇರೆ ಏನೋ ರೈತಾಪಿ ವರ್ಗದ ಕೆಲಸ ಮಾಡಿದ್ರು ಕೂಡ ಅದನ್ನು ನಾವು ಈಗ ಈ ಬಿಲ್ನ ಅಡಿಯಲ್ಲಿ ತರಬಹುದು. ಇದರ ಮುಖಾಂತರ ಜಾಬ್ ಕಾರ್ಡ್ ಇಟ್ಕೊಂಡ್ರೆ ಸಾಕಷ್ಟೇ, ಆ ಜಾಬ್ ಕಾರ್ಡ್ ಮುಖಾಂತರ ನಾವು ಈ ಕೆಲಸ ಮಾಡ್ಬೋದು. ಹಾಗಾಗಿ ಗ್ರಾಮೀಣ ಭಾರತಕ್ಕೆ ಅತಿ ದೊಡ್ಡ ಕೊಡುಗೆ, ಅತಿ ದೊಡ್ಡ ಆಶ್ವಾಸನೆ, ಅತಿ ದೊಡ್ಡ ಪರಿಣಾಮಕಾರಿಯಾಗಿ ದೇಶ ಕಟ್ಟುವ ಕ್ರಿಯೆಯಲ್ಲಿ ಈ ಬಿಲ್ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಈ ನಿಟ್ಟಿನಲ್ಲಿ VBG ರಾಮ್ಜಿ ಬಿಲ್ 2025 ಏನು ಇದು ಪಾಸಾಗಿದೆ, ಇದು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತೆ ಅನ್ನುವ ಭರವಸೆ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮೆಲ್ಲರಿಗೂ ಕೂಡ ಇದು ಮೂಡಿಸಿದೆ. ಇದುವರೆಗೂ ವಿಕಸಿತ ಭಾರತ ರಾಮ್ಜಿ ಬಿಲ್ 2025 ಈ ಕುರಿತು ಮಾತನಾಡಿದವರು ಪತ್ರಕರ್ತರಾದ ಚೆಲ್ಲಂ ಹಾಡ್ಲಳ್ಳಿ.